ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜಶ್ರೀ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ಇದು ಬಂದು ಶಿವರಾತ್ರಿ ದಿನ ನನ್ನ ಮಗಳು ಲಿಂಗ ಪೂಜೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೋತಾ ಇದ್ಲು. ಸೊ ಲಿಂಗ ಏನು ತೊಗೊಂಡು ಪೂಜೆ ಮಾಡ್ಕೋತಾ ಇದ್ಲು ಅಂದರೆ, ನಮ್ಮ ಕಡೆ ಹುಟ್ಟಿದ್ದ 5 ದಿವಸಿಗೆ ಪೀಠ ಕಟ್ತಾರೆ. ಸೊ ಚಿಕ್ಕದಾಗಿರೋ ಒಂದು ಲಿಂಗ ಇರುತ್ತೆ, ಆ ಲಿಂಗನೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ಲು ಅವಳು. ಸೊ ಪೂಜೆ ಯಾವ ಥರ ಮಾಡಬೇಕು ಮಮ್ಮಿ ಅಂತ ಕೇಳಿದ್ದಕ್ಕೆ, ನಾರ್ಮಲ್ ಕೈಯಲ್ಲಿ ಇಟ್ಕೊಂಡು ಕುಂಕುಮ ಅರಿಶಿಣ ಹಚ್ಕೊಂಡು ದೇವ್ರನ್ನ ಜಪಿಸು ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ ಹಾಗೆ ಮಾಡ್ತಾ ಇದ್ಲು ಅವಳು. ಹಾಗೆ ಶಿವರಾತ್ರಿ ದಿನ ಅವಳದು ಡ್ಯಾನ್ಸ್ ಇತ್ತು, ಭರತನಾಟ್ಯ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಹಿಂದಿನ ದಿನವೇ ನಾವು ಅವ್ರ ಡ್ಯಾನ್ಸ್ ಕ್ಲಾಸಲ್ಲಿ ಡ್ರೆಸ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಹಾಗೆ ಅದು ಕರೆಕ್ಟ್ ಫಿಟ್ಟಿಂಗ್ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು ಚೆಕ್ ಮಾಡಬೇಕಿತ್ತು. ಸೊ ಹಾಗಾಗಿ ಹಿಂದಿನ ದಿನವೇ ಹೋಗಿ ಅವಳದೆಲ್ಲ ಡ್ರೆಸ್ಸು ಕರೆಕ್ಟಾಗಿದೆಯಾ, ಕಾಸ್ಟ್ಯೂಮ್ಸು, ಆರ್ನಮೆಂಟ್ಸು ಎಲ್ಲ ತೊಗೋಬೇಕಿತ್ತಲ್ವ. ಹಾಗಾಗಿ ಹಿಂದಿನ ದಿನ ಎಲ್ಲ ಸೆಟ್ ಮಾಡ್ಕೋಬೇಕಿತ್ತು ನಾವು. ಸೊ ಹೋಗಿಬಿಟ್ಟು ಎಲ್ಲ ಕಾಸ್ಟ್ಯೂಮು ಅವಳಿಗೆ ಆ್ಯಕ್ಚುಲಿ ಕರೆಕ್ಟ್ ಪರ್ಫೆಕ್ಟ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಆ ಡ್ರೆಸ್ಸು ಹೆಂಗೆ ಕಾಣಿಸ್ತಾ ಇತ್ತಂದರೆ ನೆಕ್ಸ್ಟ್ ಡೇಗೆ ನೋಡೋಕ್ಕೆ ತುಂಬ ಖುಷಿಯಾಯಿತು ನನಗೆ. ಆಮೇಲೆ ನೋಡಿ ನಾನು ನೆಕ್ಸ್ಟ್ ಡೇ ಯಾವ ಥರ ರೆಡಿ ಮಾಡಿದ್ದೆ, ಅವಳಿಗೆ ಯಾವ ಥರ ಮೇಕಪ್ಪು ಅನ್ನೋದನ್ನ ನೋಡಿ. ಮೇಕಪ್ ಎಲ್ಲ ಮಾಡಾದ್ಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಗೆ ಅಲ್ಲೇ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಒಂದಿಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ತೆಗೆಸ್ತಾ ಇದ್ದೆ. ಯಾಕಂದರೆ ಮತ್ತೆ ಆ ಡ್ರೆಸ್ ನಂಗೆ ಸಿಗಲ್ಲ. ಹಾಗಾಗಿ ಒಂದಿಷ್ಟು ಫೋಟೋಸ್ಗಳನ್ನ ನಾನು ಅಲ್ಲೇ ದೇವಸ್ಥಾನದಲ್ಲೇ ಕ್ಲಿಕ್ ಮಾಡಿದೆ. ನೋಡಿ ಯಾವ ಥರ ಫೋಸ್ ಕೊಡ್ತಾ ಇದ್ಲು ಅಂತಂದರೆ, ಹೇಳ್ತಾ ಇದ್ಲು ಮಮ್ಮಿ ನನಗೆ ಹಿಂಗೆ ತೆಗಿ, ನನಗೆ ಈ ಥರ ಫೋಟೋಸ್ ತೆಗಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಒಂದಿಷ್ಟು ಫೋಟೋಸ್ಗಳನ್ನ ಮೊದಲೇ ಒಂದಿಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಫೋಟೋಸ್ನ ಕ್ಲಿಕ್ ಮಾಡಿದ್ದೆ ನಾನು ಅವಳಿಗೆ. ತುಂಬ ಫೋಟೋಸ್ನ ಕ್ಲಿಕ್ ಮಾಡಿದೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಇದು ಪ್ರೋಗ್ರಾಮ್ ಬಂದು ಎಲ್ಲಿ ನಡೆದಿದ್ದು ಅಂತಂದರೆ, ಕೋಮಘಟ್ಟದಲ್ಲಿ ಒಂದು ಹಳೆಯೂರು ದೇವಸ್ಥಾನ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ದೇವಸ್ಥಾನದಲ್ಲಿ ಅಂದರೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ, ಇದು ಕೋಮಘಟ್ಟದಲ್ಲೇ ಬರುತ್ತೆ. ಸೊ ಓಂಕಾರ ಕಲಾಶಾಲೆ ಅಂತ ಹೇಳಿಬಿಟ್ಟು ಅಲ್ಲಿರೋ ಮ್ಯಾಮು ಸಹ ಅಷ್ಟೇ, ವಿದುಷಿ ಅನುಷಾ ಮ್ಯಾಮ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ತುಂಬ ಚೆನ್ನಾಗಿದೆ ಸ್ಕೂಲು. ಯಾರಿಗೆಲ್ಲ ಇಷ್ಟ ಆದರೆ ನೀವು ಹೋಗಿ ಮಕ್ಕಳನ್ನ ಜಾಯಿನ್ ಮಾಡ್ಬೋದು. ಸೊ ಮ್ಯೂಸಿಕಲ್ ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸ್ ಇದೆ, ಹಾಗೆ ಕಿಂಡರ್ ಗಾರ್ಡನ್ ಸ್ಕೂಲು ಸಹ ನಡೆಸ್ತಾ ಇದ್ದಾರೆ ಅವರು ಕೋಮಘಟ್ಟದಲ್ಲಿ. ಇದು ಓಂಕಾರ ಕಲಾಶಾಲೆ ಅಂತ ಹೇಳಿಬಿಟ್ಟು ಡ್ಯಾನ್ಸು, ಮ್ಯೂಸಿಕ್ಕು ಆ್ಯಂಡ್ ವಿತ್ ಬ್ರೈಟ್ ಬಿಗಿನರ್ಸ್ ಅಂತ ಹೇಳಿಬಿಟ್ಟು ಕಿಂಡರ್ ಗಾರ್ಡನ್ ಸ್ಕೂಲು ಸಹ ಅವರು ನಡೆಸ್ತಾ ಇದ್ದಾರೆ. ನೋಡಿ ಯಾರಿಗೆಲ್ಲ ಇಷ್ಟ ಇದ್ದರೆ ನಿಮ್ಮ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡ್ಬೋದು. ಹೇಳ್ದಂಗೆ ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕಲ್ ಕ್ಲಾಸು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ನೋಡಿ ನನ್ನ ಮಗಳದ್ದು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತ. ಸೊ ಹೋಗೋಕ್ಕಿಂತ ಮುಂಚೆ, ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗಳು ಫಸ್ಟು ದೇವಸ್ಥಾನದಲ್ಲಿ ಹೋಗಿ ದೇವ್ರ ನಮಸ್ಕಾರ ಮಾಡಿ ಬರ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಕ್ಚುಲಿ ನನ್ನದೇ ದೃಷ್ಟಿ ಆಗಿರಬೇಕು ಅವಳಿಗೆ. ನೋಡಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಹಾಗೆ ಹೊರಗಡೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಹಾಗೆ ಎಲ್ಲ ಪೇರೆಂಟ್ಸು ಸಹ ಬಂದಿದ್ದರು. ಇನ್ನೇನು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೇನು ಡ್ಯಾನ್ಸು ಸಹ ಸ್ಟಾರ್ಟ್ ಮಾಡಿದ್ರು. ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅನ್ನೋದನ್ನ ನೋಡಿ.
ಹಾಗೆ ಲಾಸ್ಟ್ ಒಂದು 8 ಗಂಟೆ ಆಗಿತ್ತು, ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಹಾಗೆ ಮ್ಯಾಮ್ಗೆ ನಾವು ಧನ್ಯವಾದ ಹೇಳಬೇಕಲ್ವ, ಯಾಕಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಒಂದು ಒಳ್ಳೆಯ ಗುರುಗಳು ಸಿಕ್ಕಿದ್ದಕ್ಕೆ ನಮಗಂತೂ ಆ್ಯಕ್ಚುಲಿ ತುಂಬ ಖುಷಿ ಅನ್ನಿಸ್ತಾ ಇದೆ. ತುಂಬ ಕಷ್ಟಪಡ್ತಾರೆ ಕೂಡ ಮ್ಯಾಮು, ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಈ ಓಂಕಾರ ಕಲಾಶಾಲೆಯ ಓನರ್ ಆಗಿರುವಂಥ ಪ್ರತಿಭಾ ಆ್ಯಂಡ್ ಅವ್ರ ಹಸ್ಬೆಂಡು ಪ್ರವೀಣ್ ಅಣ್ಣ ಅಂತ ಹೇಳಿಬಿಟ್ಟು, ಸೊ ಇಬ್ಬರಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.